Excel date function is used for displaying current date, current day, time, month, etc. Okay, students, ಇಲ್ಲಿ ಡೇಟ್ ಫಂಕ್ಷನ್ ಆ್ಯಂಡ್ ಟೈಮ್ ಫಂಕ್ಷನ್ ಅಂತ ಇದೆಯಲ್ಲ ಎಕ್ಸೆಲಲ್ಲಿ. ಸೊ ಇದು ಈ ಫಂಕ್ಷನ್ಗಳನ್ನು ಒಂದು ಕರೆಂಟ್ ಡೇಟನ್ನು ಡಿಸ್ಪ್ಲೇ ಮಾಡ್ಕೊಳ್ಳುವಂಥದ್ದಿರ್ಬೋದು, ಅಥವಾ ಡೇಯನ್ನು ಅಥವಾ ಮಂತನ್ನು ಈ ಥರ ಡಿಸ್ಪ್ಲೇ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಡೇಟ್ ಫಂಕ್ಷನನ್ನು ಎಕ್ಸೆಲಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲೇನಿದೆ ಡೇಟ್ ಅಂತ ಇದೆ ಅಲ್ಲ. ಸೊ ಇಲ್ಲಿ ಡೇಟ್ ಅನ್ನೋದನ್ನು ನಾವು ಇಸ್ ಈಕ್ವಲ್ ಟು ಡೇಟ್ ಅಂತ ಬರೆದು ಬ್ರಾಕೆಟ್ ಓಪನ್ ಮಾಡಿ, ಸೊ ಇಲ್ಲಿ ಏನು ತೋರಿಸುತ್ತೆ, ಇಯರ್ ಮಂತ್ ಡೇ ಅಂತ ಕಾಣಿಸ್ತಾ ಇದೆ ಅಲ್ಲ. ಸೊ ಇಲ್ಲಿ ಇಯರ್ ಮಂತ್ ಡೇ ಅಂದರೆ 2021, ಈಗ ಇವತ್ತು 7,13 ಅಂತ ಬರೆದು ಬ್ರಾಕೆಟ್ ಓಪನ್ ಮಾಡಿದ್ರೆ ಏನು ಮಾಡುತ್ತೆ, ಕರೆಂಟ್ ಡೇಟ್ ಅನ್ನೋದು ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಇವತ್ತಿನ ಒಂದು ಕರೆಂಟ್ ಡೇಟ್ ಅನ್ನು ಅದೇನು ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ. ಅಂದರೆ MMDDYY ಆ ಒಂದು ಫಾರ್ಮೇಟಲ್ಲಿ ಅದೇನು ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ ಅಂತ. ಓಕೆ, ಸೊ ಇದು ಡೇಟ್ ಫಂಕ್ಷನ್ ಅಂತ. ಆಮೇಲೆ ಡೇ ಅಂತ ಇದೆಯಲ್ಲ, ಸೊ ಇಲ್ಲಿ ಡೇ ಅಂತ ಕಾಣಿಸ್ತಾ ಇದೆಯಲ್ಲ, ಇದು ಡೇ ಫಂಕ್ಷನನ್ನು ಇವತ್ತಿನ ಡೇ ಯಾವುದು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಡೇಟ್ ಇದೆ, ನಮ್ಗೆ ಡೇ ಗೊತ್ತಿಲ್ಲ ಅಂತಂದರೆ ನಾವೇನು ಮಾಡ್ಬೋದು, ಸೊ ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ ಡೇ ಅಂತ ಬರೋದು ಬ್ರಾಕೆಟ್ ಓಪನ್, ದೆನ್ ಇಲ್ಲಿ ಆಲ್ರೆಡಿ ಡೇಟ್ ಡಿಸ್ಪ್ಲೇ ಇದೆಯಲ್ಲ ಸೆಲ್, ಆ ಸೆಲ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ದೆನ್ ಎಂಟರ್. ಸೊ ಇವತ್ತೇನಂತ ತೋರಿಸ್ತಾ ಇದೆ, 13 ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ 13 ಅಂತ ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಇದು ಏನಾಯ್ತು, ಡೇ. ಆಮೇಲೆ ಮಂತ್ ಅಂತ ಇದೆ. ಸೊ ಇಲ್ಲಿ ಮಂತ್ ಅಂತಂದ್ರೆ ನೋಡಿ, ಇಸ್ ಈಕ್ವಲ್ ಟು ಮಂತ್ ಅನ್ನ, ಕರೆಂಟ್ ಮಂತ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಇಸ್ ಈಕ್ವಲ್ ಟು ಮಂತ್, ದೆನ್ ಓಪನ್ ಬ್ರಾಕೆಟ್, ನೆಕ್ಸ್ಟ್ ಕ್ಲಿಕ್ ಕರೆಂಟ್ ಡೇಟ್, ದೆನ್ ಬ್ರಾಕೆಟ್ ಕ್ಲೋಸ್, ಎಂಟರ್. 7 ಅಂತ ಕಾಣಿಸುತ್ತೆ. ಓಕೆ, ಈಗಿನ ಒಂದು ಕರೆಂಟ್ ಮಂತ್ ಏನಾಗಿದೆ 7 ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇಯರ್ ಅಂತ ಇದೆಯಲ್ಲ, ಸೊ ಇಯರ್ ಅಂತಂದ್ರೆ ಏನು ಹೇಳಿ, ಇಯರ್ ಅನ್ನ ಡಿಸ್ಪ್ಲೇ ಮಾಡುವಂಥದ್ದು ಇಸ್ ಈಕ್ವಲ್ ಟು ಇಯರ್ ಬ್ರಾಕೆಟ್ ಓಪನ್, ಸೊ ಇಲ್ಲಿ ಸೀರಿಯಲ್ ನಂಬರ್, ಸೊ ಇದು ಬ್ರಾಕೆಟ್ ಕ್ಲೋಸ್, ಆಮೇಲೆ ಎಂಟರ್. ಓಕೆ, ಸೊ ಈ ಒಂದು ಸೆಲ್ ಅಡ್ರೆಸ್ ಇಟ್ಕೊಂಡು ಇದೆ 2021. ಓಕೆ, ಸೊ ಕರೆಂಟ್ ಡೇಟ್, ಕರೆಂಟ್ ಮಂತ್, ಆಮೇಲೆ ಕರೆಂಟ್ ಇಯರ್ಸ್. ಸೊ ಅದನ್ನು ನಾವೇನು ಮಾಡ್ತೀವಿ, ಡೇಟ್, ಡೇ, ಮಂತ್, ಇಯರ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೌ ಅಂತ ಇದೆಯಲ್ಲ, ಸೊ ಇದು ಏನು ಮಾಡುತ್ತೆ, ಡಿಸ್ಪ್ಲೇಯಿಂಗ್ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ಸ್ ಅಂತ. ಓಕೆ, ಬ್ರಾಕೆಟ್ ಈಸ್ ಈಕ್ವಲ್ ಟು ಬ್ರಾಕೆಟ್ ಓಪನ್ ನೌ, ದೆನ್ ಬ್ರಾಕೆಟ್ ಓಪನ್ ಕ್ಲೋಸ್, ಎಂಟರ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಬೋತ್ ಆರ್ ಡಿಸ್ಪ್ಲೇಸ್. ಅಂದರೆ ಈಗ ಎರಡನ್ನೂ ಡಿಸ್ಪ್ಲೇ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ನೌ ಅನ್ನುವಂಥ ಫಂಕ್ಷನನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇನ್ನೊಂದು ಟುಡೇಸ್ ಅಂತ ಇದೆ. ಟುಡೇಸ್ ಅಂತಂದರೆ ಕರೆಂಟ್ ಡೇಟನ್ನು ಡಿಸ್ಪ್ಲೇ ಮಾಡೋದು. ಓಕೆ, ಸೊ ನಾನು ಆವಾಗಲೇ ಡೇಟ್ ಅಂತ ಬರೆದು ನಾನೇ ಡೇಟನ್ನು ನಂಬರ್ಸ್ಗಳನ್ನು ಬರಿತಾ ಹೋದ್ವಲ್ಲ, ಸೊ ಆ ಥರ ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಯಾವ ಫಂಕ್ಷನನ್ನು ಯೂಸ್ ಮಾಡ್ಬೋದು, ಟುಡೇ ಫಂಕ್ಷನನ್ನು ಯೂಸ್ ಮಾಡಿದ್ರೆ ಕರೆಂಟ್ ಡೇಟನ್ನು ಏನು ಮಾಡ್ಬೋದು, ಡಿಸ್ಪ್ಲೇ ಮಾಡ್ಕೋಬೋದು. ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಡೇಟ್ ಅನ್ನುವಂಥ ಫಂಕ್ಷನ್ ಯೂಸ್ ಮಾಡ್ಕೊಂಡಿದ್ದೀನಿ, ಸೊ ಇಲ್ಲಿ ಟುಡೇ ಅನ್ನುವಂಥ ಫಂಕ್ಷನ್ ಯೂಸ್ ಮಾಡಿ. ಓಕೆ, ಟೈಮ್ ಅಂತ ಇದೆ ನೆಕ್ಸ್ಟ್, ಇಸ್ ಈಕ್ವಲ್ ಟು ಟೈಮ್ ಬ್ರಾಕೆಟ್ ಓಪನ್, ಸೊ ಇಲ್ಲಿ ಅವರ್ಸ್, ಮಿನಿಟ್ಸ್, ಸೆಕೆಂಡ್ಸ್ ಅಂತ. ಓಕೆ, ಸೊ ನಮಗೀಗ ಒಂದು 16:45:20 ಅಂತ ತಗೊಳುತ್ತೆ. ಅಂದರೆ ಇಲ್ಲಿ ಅವರ್, ಮಿನಿಟ್ಸ್ ಮತ್ತು ಸೆಕೆಂಡ್ಸ್. ಓಕೆ, ಸೊ 4:45 ಅಂತ ತೋರಿಸುತ್ತೆ. ಓಕೆ, ಇಲ್ಲಿ ನಾವು 24 hours ಟೈಮಿಂಗ್ಸನ್ನು ಎಂಟ್ರಿ ಮಾಡ್ಕೋಬೇಕು, ಇಲ್ಲಾಂತಂದರೆ AM ಆಗಿಬಿಡುತ್ತೆ. ನಾವೀಗ ಕರೆಂಟ್ ಈಗ 6:30 ಈ ಥರ ಎಲ್ಲ ಹಾಕ್ಬಿಟ್ರೆ ಏನಾಗುತ್ತೆ, ನಮಗೆ ಮಾರ್ನಿಂಗ್ ಟೈಮಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ. 24 hours ಟೈಮಿಂಗ್ಸನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ 16:45:20 ಅಂತ ಕೊಟ್ಟರೆ 4:45 ಅಂತ ಬಂತಲ್ವ. ಸೊ ಇಲ್ಲಿ ನಿಮ್ಗೆ 19 ಅಂತ ಕೊಟ್ಟರೆ 7:45 ಅಲ್ವಾ, 18 ಅಂತ ಕೊಟ್ಟರೆ 6:45. ಓಕೆ, ಸೊ ಇದು ಟೈಮ್. ಆಮೇಲೆ ಅವರ್ಸ್ ಇಸ್ ಈಕ್ವಲ್ ಟು ಅವರ್ ಬ್ರಾಕೆಟ್ ಓಪನ್,
ಸೊ ಇಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಈಗ ಅವರ್ಸ್ ಅಂತಂದ್ರೆ ನೋಡಿ ಈಗ 6:45 ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ 18 ಅಂತ ತೋರಿಸುತ್ತೆ. ಓಕೆ, ಸೊ ಇಲ್ಲ ನಾವೇ ಟೈಪ್ ಮಾಡಿದ್ರೆ 6 ಅಂತ ಬರುತ್ತೆ. ನಾವು 18 ಅಂತ ಟೈಪ್ ಮಾಡಿದಿದ್ರೆ ಅದೇನು ತೋರಿಸ್ತಾ ಇತ್ತು, ಡಿಸ್ಪ್ಲೇ 6 ಅಂತ. ಓಕೆ, ಸೊ ಸ್ಟೂಡೆಂಟ್ಸ್ ಇದು ಡೇಟ್ ಅಂಡ್ ಟೈಮ್ ಫಂಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ಲಾಜಿಕಲ್ ಫಂಕ್ಷನ್ಸ್ ಅಂತ ಬರುತ್ತೆ. ಓಕೆ, ಲಾಜಿಕಲ್ ಫಂಕ್ಷನ್ಸ್. ಸೊ ಇಲ್ಲಿ ಲಾಜಿಕಲ್ ಫಂಕ್ಷನ್ ಇಸ್ ಯೂಸ್ ಟು ಡಿಸ್ಪ್ಲೇಯಿಂಗ್ ಟ್ರೂ ಆರ್ ಫಾಲ್ಸ್ ಆಕ್ಷನ್ ಅಂತ. ಓಕೆ, ಸೊ ನಾವು ಟ್ರೂ ಮತ್ತೆ ಫಾಲ್ಸ್ ಆಕ್ಷನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಏನು ಯೂಸ್ ಮಾಡ್ಕೊಳ್ತೀವಿ, ಲಾಜಿಕಲ್ ಫಂಕ್ಷನ್ಸ್ ಅನ್ನೋದನ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಆ್ಯಂಡ್, ಆರ್, ನಾಟ್, ಇಫ್ ಆ್ಯಂಡ್, ಇಫ್ ಎರರ್ಸ್, ನೆಸ್ಟೆಡ್ ಇಫ್ ಮತ್ತೆ ಟ್ರೂ ಆರ್ ಫಾಲ್ಸ್ ಆಕ್ಷನ್ ಅನ್ನುವಂಥದ್ದನ್ನ ಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಸೊ 8 ಟೈಪ್ ಲಾಜಿಕಲ್ ಫಂಕ್ಷನ್ಸ್ ಇದೆ. ಓಕೆ, ಸೊ ಈಗ ಒಂದೊಂದೇ ಯೂಸಸ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಈಗ ಆ್ಯಂಡ್ ಅನ್ನೋದನ್ನು ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಒಂದು ನಂಬರ್ಸ್ ಇದೆ. ಈ ಒಂದು ಸೆಲ್ಲಲ್ಲಿ ಒಂದು 75 ಅನ್ನುವಂಥ ನಂಬರ್ಸ್ ಇದೆ. ಸೊ ನೆಕ್ಸ್ಟ್ ಈ ಒಂದು ಸೆಲ್ಲಲ್ಲಿ 75 ಅಂತ ಇದೆ. ನೆಕ್ಸ್ಟ್ ಇಲ್ಲಿ 60 ಅಂತ ಇದೆ. 2 ಸಂಖ್ಯೆಯನ್ನು ತಗೊಂಡ್ವಿ. ಆ್ಯಂಡ್ ಅಂತ ತಗೊಂಡಾಗ ಸೊ ಇಲ್ಲಿ ಆ್ಯಂಡ್ ಅನ್ನುವಂಥದ್ದು ಒಂದು ಲಾಜಿಕಲ್ ಫಂಕ್ಷನ್ಸ್. ಈಸ್ ಈಕ್ವಲ್ ಟು ಹಾಕಿ ಆ್ಯಂಡ್ ಬ್ರಾಕೆಟ್ ಓಪನ್, ಇಲ್ಲಿ ಲಾಜಿಕ್ 1 ಲಾಜಿಕ್ 2 ಈ ಥರ ಲಾಜಿಕ್ಗಳು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಕೌಂಟರ್ಸ್ಗಳನ್ನು. ಸೊ ಇಲ್ಲಿ ಫಸ್ಟ್ ಒನ್ ಲಾಜಿಕ್ ಏನಾಗುತ್ತೆ, ಈಗ ಈ ಒಂದು ಸೆಲ್ಲಲ್ಲಿ ಗ್ರೇಟರ್ ದೆನ್ ಈಕ್ವಲ್ 75 ಅಂತ ತಗೊಳುತ್ತೆ. ಓಕೆ, ಕಾಮ ಸೆಕೆಂಡ್ ಸೆಲ್ಲಲ್ಲಿ ಲೆಸ್ ದೆನ್ ಈಕ್ವಲ್ 60 ಅಂತ ತಗೊಳುತ್ತೆ. ಓಕೆ, ಆಮೇಲೆ ಎಂಟರ್ ಹೊಡೆದ್ರೆ ಏನಾಗುತ್ತೆ, ಟ್ರೂ ಅಂತ ತೋರಿಸುತ್ತೆ. ಎಸ್, ಟ್ರೂ ಇದೆ ಅಲ್ವಾ. ಸೊ ಒಂದು ಸೆಲ್ಲಲ್ಲಿ ಏನಾಗಿದೆ, ಗ್ರೇಟರ್ ದೆನ್ ಈಕ್ವಲ್ 75, ನೆಕ್ಸ್ಟ್ ಇನ್ನೊಂದು ಸೆಲ್ಲಲ್ಲಿ ಲೆಸ್ ದೆನ್ ಈಕ್ವಲ್ 75. ಓಕೆ, ಸೊ ಒಂದು ಆಕ್ಷನ್ ಅನ್ನ ಮಾಡುತ್ತೆ. ಸೊ ಇಲ್ಲ ಲೆಸ್ ದೆನ್ 60 ಅಂತ ಕೊಟ್ಟರು ತಗೊಳುತ್ತೆ. ಓಕೆ, ಸೊ ಇಲ್ಲ ಗ್ರೇಟರ್ ದೆನ್ ಈಕ್ವಲ್ 60. ಓಕೆ, ಟ್ರೂ ಆಗುತ್ತೆ ಅಲ್ವಾ. ಸೊ ಯಾವುದೇ ಒಂದು ಸಂಖ್ಯೆ ತಗೊಂಡಾಗ್ಲೂ ಅಲ್ಲೇನಾಗುತ್ತೆ, ಟ್ರೂ ಅನ್ನೋ ಆಕ್ಷನ್ ಅನ್ನ ಯೂಸ್ ಆಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಆರ್ ಅಂತ ಬರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಆರ್ ಅಂತಂದ್ರೆ ಅದು ಹಾಗೆ ಯಾವುದಾದ್ರೂ ಒಂದನ್ನ ಡಿಸ್ಪ್ಲೇ ಮಾಡುತ್ತೆ, ಟ್ರೂ ಆರ್ ಫಾಲ್ಸ್. ಓಕೆ, ಇಸ್ ಈಕ್ವಲ್ ಟು ಆರ್ ಅಂತ ತಗೊಂಡು ಸೊ ಇಲ್ಲಿ ಈ ಒಂದು ಸೆಲ್ಲಲ್ಲಿ ಲೆಸ್ ದೆನ್ 75, ಸೊ ಇದೊಂದು ಸೆಲ್ಲಲ್ಲಿ ಈಕ್ವಲ್ 60 ಅಂತ ತಗೊಳುತ್ತೆ. ಓಕೆ, ಒಂದು ಸೆಲ್ಲಲ್ಲಿ ಲೆಸ್ ದೆನ್ 75, ಮತ್ತೊಂದರಲ್ಲಿ ಈಕ್ವಲ್ 60 ಅಂತ ಇದೆ. ಸೊ ಇದು ಯಾವುದಾದ್ರೂ ಒಂದನ್ನ ಡಿಸ್ಪ್ಲೇ ಮಾಡುತ್ತೆ, ಟ್ರೂ ಆಕ್ಷನ್ ಆಗುತ್ತೆ ಅಲ್ವಾ. ಸೊ ಎರಡರಲ್ಲಿರೋದು ಹೌದಾಗಿರುತ್ತೆ ಅಂತ. ಓಕೆ, ಸೊ ಇದು ಆರ್ ಫಂಕ್ಷನ್ಸ್. ಓಕೆ, ಆರ್ ಅಂತ ಹೇಳಿ. ನೆಕ್ಸ್ಟ್ ನಾಟ್. ಓಕೆ, ಇಸ್ ಈಕ್ವಲ್ ಟು ನಾಟ್ ಬ್ರಾಕೆಟ್ ಓಪನ್ ಲಾಜಿಕ್ 1 ಅಂತ. ಓಕೆ, ಸೊ ಇಲ್ಲಿ ಈಕ್ವಲ್ 80 ಅಂತ ತಗೊಳ್ತೀವಿ. ಟ್ರೂ, ರಾಂಗ್ ಅಂತ, ನಾಟ್ ಅಲ್ಲ ಅಂತ ಯಾವುದಾದ್ರೂ ಒಂದನ್ನು ತಗೋಬೇಕು. ಗ್ರೇಟರ್ ದೆನ್ ಈಕ್ವಲ್ 75, ಫಾಲ್ಸ್. ನಾಟ್ ಅಂದ್ರೆ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಅಂದ್ರೆ ಆ ಒಂದು ಸೆಲ್ ಅಲ್ಲಿ ಇಲ್ಲ ಅನ್ನೋದನ್ನ ಅದು ನಾಟ್ ಅನ್ನೋ ಫಂಕ್ಷನ್ಸ್ ಅಲ್ಲಿ ಹೇಳ್ತಾ ಹೋಗುತ್ತೆ. ಓಕೆ, ಯಾವುದೇ ಒಂದು ಇದನ್ನು ತಗೊಂಡಾಗ. ಸೊ ಸಿಂಗಲ್ ಲೈನ್ಸ್ಗಳನ್ನು ಮಾತ್ರ, ಫಂಕ್ಷನ್ಗಳನ್ನು ಮಾತ್ರ ಅದೇನು ಮಾಡುತ್ತೆ, ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈಗ 75 ಅಂತ ಕೊಟ್ಟರೆ ಪಾಲ್ಸ್. ಓಕೆ, ಪಾಲ್ಸ್ ಆಕ್ಷನ್ ಅನ್ನ ಡಿಸ್ಪ್ಲೇ ಮಾಡ್ತಾ ಹೋಗುವಂಥದಕ್ಕೆ ನಾಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇಫ್ ಅಂತ ಇದೆ. ಓಕೆ, ಇಫ್ ಅಂತಂದ್ರೆ ಇದನ್ನು ಟ್ರೂ ಆರ್ ಫಾಲ್ಸ್ ಆಕ್ಷನ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಇಲ್ಲಿ ಈಸ್ ಈಕ್ವಲ್ ಟು ಇಫ್ ಇಂಟಿಗ್ರೇಟೆಡ್ ಫಾರ್ಮುಲಾಸ್ ಅಂತ. ಸೊ ಇಲ್ಲಿ ಈಕ್ವಲ್ 75, ಟ್ರೂ, ಫಾಲ್ಸ್ ಆಕ್ಷನ್ ಹೇಗೆ.
ಓಕೆ, ಅದಾದಮೇಲೆ ನಾವೇ ಇಲ್ಲಿ ನಾವೇ ಇಫಲ್ಲಿ ನಾವೇ ಬರಿಬೇಕಾಗುತ್ತೆ, ಟ್ರೂ ಮತ್ತು ಫಾಲ್ಸ್ ಆ್ಯಕ್ಷನ್ ಅನ್ನೋದನ್ನು ನಾವೇ ಬರಿಬೇಕು. ಸೊ ಈಗ ಕೊಟ್ಟಾಗ ಟ್ರೂ ಅಂತ ಹೇಳುತ್ತೆ. ಓಕೆ, ಸೊ ನಾಟ್ ಈಕ್ವಲ್ ಅಂತಂದರೆ ಅದೇನಾಗುತ್ತೆ, ಫಾಲ್ಸ್ ಅಂತ ಆಗುತ್ತೆ. ಓಕೆ, ಇಫ್ ಆ್ಯಂಡ್ ಅಂತ. ಓಕೆ, ಇಫ್ ಆ್ಯಂಡ್ ಫಂಕ್ಷನನ್ನು ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ಫಂಕ್ಷನ್ ತೋರಿಸಿದ್ದೆ ಅನಿಸುತ್ತೆ ನಿಮಗೆ. ಸೊ ಈಗ ರಿಸಲ್ಟನ್ನು ಫೈಂಡ್ ಔಟ್ ಮಾಡುವಾಗಲೇ ಇಫ್ ಹಾಕ್ತೀವಲ್ಲ, ಸೊ ಆ ಥರ ಇಫ್ ಆ್ಯಂಡ್ ಫಂಕ್ಷನನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಓಕೆ, ಸೊ ನಮಗಿಲ್ಲಿ ಏನಾಗಬೇಕು, ರಿಸಲ್ಟ್ ಬರಬೇಕು. ಇಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಬ್ರ್ಯಾಕೆಟ್ ಓಪನ್. ಸೊ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ 35 ಕಾಮ ಗ್ರೇಟರ್ ದೆನ್ ಈಕ್ವಲ್ 35 ಕಾಮ ಗ್ರೇಟರ್ ದೆನ್ ಈಕ್ವಲ್ 35. ಅಂದರೆ ಇಲ್ಲಿ ಏನಾಗುತ್ತೆ ಕೇಳಿದ್ರೆ 35 ಅಬೋವ್ ಇದ್ದಾಗ ಏನಾಗುತ್ತೆ, ಪಾಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಫೇಲ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಇದು ಇಫ್ ಆ್ಯಂಡ್ ಫಂಕ್ಷನನ್ನು ಯೂಸ್ ಮಾಡೋದು. ಓಕೆ, ಆಮೇಲೆ ಎಸ್. ಸೊ ಇಲ್ಲಿ ಪಾಸ್ ಅಂತ ತೋರಿಸುತ್ತೆ. ಯಾವುದೇ ಒಂದು ಸೆಲ್ಲಲ್ಲಿ ನಮಗೇನಾಗುತ್ತೆ, ಕಡಿಮೆ ಇದೆ ಅಂತಂದರೆ ಅದೇನಾಗುತ್ತೆ, ಫೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಫ್ ಆ್ಯಂಡ್ ಅಂತ ಹೇಳ್ತೀವಿ. ಇಫ್ ಎರರ್ ಅಂತಂದರೆ ಬ್ಲ್ಯಾಂಕ್ ಸ್ಪೇಸನ್ನು ಅವಾಯ್ಡ್ ಮಾಡ್ತಾ ಹೋಗುವಂಥದ್ದು. ಓಕೆ, ಯಾವುದೇ ಒಂದು ಬ್ಲ್ಯಾಂಕ್ ಸ್ಪೇಸ್ ಇದ್ದಾಗ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಇಫ್ ಎರರ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಆಗಿ ಓಕೆ, ಸೊ ಇಲ್ಲಿ ಒಂದಿಷ್ಟು ಲೀಸ್ಟನ್ನು ತೊಗೊಂಡಿದ್ದೀನಿ. ಈಗ ನೇಮ್ಸ್ ಅಂತ ನೇಮ್ ಅಂತ ಇದೆ. ಸೊ ನೆಕ್ಸ್ಟು ಇನ್ನೊಂದು ಪ್ಲೇಸಲ್ಲಿ ಇಲ್ಲಿ ಅಮೌಂಟ್ ಅಂತ ತೊಗೊಂಡಿರ್ತೀನಿ. ಓಕೆ, ಸೊ ಹೀಗಿದೆ. ಇಲ್ಲಿ ಇನ್ನೊಂದು ಶೀಟಲ್ಲಿ ಸೊ ಅದನ್ನೇ ನಾನೀಗ ನೇಮ್ ಅಮೌಂಟ್. ಸೊ ಇಲ್ಲಿ ನೇಮಲ್ಲಿ ಓಕೆ, ನೆಕ್ಸ್ಟ್ ನಮಗೆ ಇಲ್ಲಿ ಏನಾಗಬೇಕು, ಈಗ ನಾವು ಯಾವುದೇ ಒಂದು ಡಾಟಾ ವ್ಯಾಲಿಡೇಷನನ್ನು ಯೂಸ್ ಮಾಡಿ ಇಲ್ಲಿ ನಾವು ಕಸ್ಟಮರ್ ನೇಮ್ಸನ್ನು ತೊಗೊಂಡಾಗ ಹೀಗೆ ನೇಮ್ಸನ್ನು ಸೆಲೆಕ್ಟ್ ಮಾಡಿ ಸೊ ಒಂದು ಡಾಟಾ ವ್ಯಾಲಿಡೇಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ಲಿಸ್ಟ್ ಆಗಿ ಮಾಡಿಕೊಂಡಾಗ ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ನೇಮ್ ಬಾಕ್ಸ್ ಇದೆಯಲ್ಲ, ಸೊ ಇಲ್ಲಿ ನೇಮ್ ಬಾಕ್ಸಲ್ಲಿ NM ಅಂತ ಕೊಡ್ತಾರೆ, ಅಂದರೆ ನೇಮ್ ಅಂತ ಇದೆ. ಓಕೆ, ಸೊ ಇದನ್ನು ನಾವು ಇನ್ನೊಂದು ಶೀಟಿಗೆ ಇಲ್ಲಿಗೆ ಡಿಸ್ಪ್ಲೇ ಮಾಡುವಾಗ ಏನು ಮಾಡ್ತೀವಿ, ಡಾಟಾ ಟ್ಯಾಬಲ್ಲಿ ಡಾಟಾ ವ್ಯಾಲಿಡೇಷನ್ ಅಂತ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಲೀಸ್ಟ್ ಅಂತ ತಗೋಬೇಕು. ಡಾಟಾ ಟ್ಯಾಬಲ್ಲಿ ಡಾಟಾ ವ್ಯಾಲಿಡೇಷನ್, ಆಮೇಲೆ ಲೀಸ್ಟ್, ಆಮೇಲೆ ಇಸ್ ಈಕ್ವಲ್ ಟು NMS. ಓಕೆ, ನೆಕ್ಸ್ಟ್ ಓಕೆ ಮಾಡಿದ್ರೆ ಇಲ್ಲೇನಾಗುತ್ತೆ, ನೇಮ್ ಅಲ್ಲಿರೋ ಪ್ಲೇಸಿನ ಡಿಸ್ಪ್ಲೇ ಬರುತ್ತೆ. ಓಕೆ, ಸೊ ಇದೆ ನಿಮ್ಗೆ ಯಾವ ನೇಮ್ಗಳು ಬೇಕೋ ಆ ನೇಮನ್ನು ಇಲ್ಲಿ ನೀವು ಏನು ಮಾಡ್ಬೋದು, ಡಿಸ್ಪ್ಲೇ ಮಾಡ್ಕೊತಾ ಹೋಗ್ಬೋದು. ಸೊ ಇಲ್ಲಿ ನೀವು ಅಮೌಂಟನ್ನು ನೀವು ಹಾಕ್ಕೊಳ್ಳುವಾಗ, ಈಗ ಅಮೌಂಟನ್ನು ಹಾಕ್ಕೊಳ್ಳುವಾಗ ಏನಾಗಬೇಕು, ನಮಗೆ ಎಕ್ಸ್ಟ್ರಾ ಪ್ಲೇಸ್ ಇದ್ದಾಗ, ಈಗ ನೀವು ಎರಡೇ ನೇಮನ್ನು ತೊಗೊಂಡಿದ್ರಿ. ಸೊ ಇಲ್ಲಿ ವಿ ಲುಕ್ಅಪ್ಪಿಂದ ನಾವು ಆ ಕಡೆಯಿಂದ ಅಮೌಂಟನ್ನು ತೊಗೊಬರ್ತೀವಿ. ಇಲ್ಲಿ ವಿ ಲುಕ್ಅಪ್ ಬ್ರ್ಯಾಕೆಟ್ ಓಪನ್, ಸೊ ಇಲ್ಲಿ ನೇಮ್ ಕಾಮ, ಸೊ ಆ ಒಂದು ಪ್ಲೇಸಿಗೆ ಹೋಗಿ ಸೊ ಇಲ್ಲಿ ವಿ ಲುಕ್ಅಪ್ ಈಗ ಶೀಟ್ 2. ಸೊ ಇಲ್ಲಿ ನೇಮ್ ಆ್ಯಂಡ್ ಇವೆರಡನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಕಾಮ 2 ಕಾಮ 0 ಬ್ರ್ಯಾಕೆಟ್ಲು ಎಂಟರ್. ಸೊ ಇಲ್ಲಿ ಅಮೌಂಟ್ ಬಂತಲ್ವಾ. ಸೊ ಹೀಗೆ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ, ಇಲ್ಲೆಲ್ಲ ನಾಟ್ ಅಪ್ಲಿಕೇಬಲ್ ಅನ್ನೋ ಪ್ಲೇಸ್ ಬರುತ್ತೆ ಅಲ್ವಾ, ಇಲ್ಲೆಲ್ಲ ನಾಟ್ ಅಪ್ಲಿಕೇಬಲ್ ಅನ್ನೋ ಪ್ಲೇಸ್ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಪ್ಲೇಸ್ ಬ್ಲ್ಯಾಂಕ್ ಖಾಲಿ ಇದೆ, ಖಾಲಿ ಇದ್ರೂ ಏನು ಬರುತ್ತೆ, ನಾಟ್ ಅಪ್ಲಿಕೇಬಲ್ ಅಂತ ಬರುತ್ತೆ. ಸೊ ಈ ಥರ ನಾಟ್ ಅಪ್ಲಿಕೇಬಲ್ ಅನ್ನುವಂಥದ್ದು ಅಥವಾ
ನೀವು ಸಮ್ಮನ್ನು ಡ್ರ್ಯಾಗ್ ಮಾಡ್ಕೊಂಡಾಗೆಲ್ಲ ಜೀರೋ ಬರುತ್ತೆ. ಸೊ ಆ ಥರ ಜೀರೋ ವ್ಯಾಲ್ಯೂಸ್ ಬರಬಾರ್ದು ಅಂತಿದ್ರೆ ನಾವು ಯಾವ ಒಂದು ಫಂಕ್ಷನ್ ಯೂಸ್ ಮಾಡ್ಕೋಬೇಕಾಗತ್ತೆ, ಇಫ್ ಎರರ್ ಅನ್ನುವಂಥದ್ದನ್ನು. ಸೊ ಇಲ್ಲಿ ಬ್ರಾಕೆಟ್ ಇಲ್ಲೇನು ಮಾಡಬೇಕು, ಇಫ್ ಎರರ್ ಅನ್ನುವಂಥ ಫಂಕ್ಷನ್ ಯೂಸ್ ಮಾಡಿ ನೆಕ್ಸ್ಟ್ ಇದರೊಳಗೆ ಕಾಮ ಡಬಲ್ ಲಿಮಿಟೆಡ್ ಕಾಮ ಓಪನ್ ಕ್ಲೋಸ್. ಸೊ ಅಂದರೆ ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಬರಬೇಕು ಅನ್ನೋದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಎಂಟರ್. ಓಕೆ, ಸೊ ಇಲ್ಲೇನಾಗಿದೆ ಅಂದರೆ ಓಲ್ಡ್ ವರ್ಷನ್ ಇದು ಅಪ್ಲೈಕೇಬಲ್ ಇಲ್ಲ. ಸೊ ನ್ಯೂ ವರ್ಷನ್ನಿಗೆ ಹಾಕ್ಕೊಳ್ತೀನಿ. ಸೊ ಇದು ನ್ಯೂ ವರ್ಷನ್. ಸೊ ಒಂದು ಶೀಟಲ್ಲಿ ತೊಗೊಂಡಿದ್ದೀನಿ. ಈಗ ಇಫ್ ಎರರ್ ಅನ್ನುವಂಥ ಫಂಕ್ಷನ್ ಓಲ್ಡ್ ವರ್ಷನ್ನಿಗೆ ವರ್ಕ್ ಆಗ್ತಾ ಇಲ್ಲ. ಸೊ ನಾನು ನ್ಯೂ ವರ್ಷನಲ್ಲಿ ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಏನು ಮಾಡಿದ್ದೀನಿ ಇಲ್ಲಿಗ ಒಂದು ಶೀಟಲ್ಲಿ, ಇದು ಒಂದು ಶೀಟು ನೇಮು ಮತ್ತು ಅಮೌಂಟ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಶೀಟ್ ಇದೆ. ನೆಕ್ಸ್ಟು ಸೆಕೆಂಡ್ ಶೀಟ್. ಸೊ ಇಲ್ಲಿ ಮತ್ತೆ ಅಗೇನ್ ಅಲ್ಲಿಂದ ಡಿಸ್ಪ್ಲೇ ಮಾಡೋಣ. ಓಕೆ, ಸೊ ಇಲ್ಲಿ ನೇಮ್ ತರುವಾಗ ನಾವೇನು ಮಾಡಬೇಕು, ಫಸ್ಟ್ ಶೀಟಿನ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೇಮ್ ಬಾಕ್ಸಲ್ಲಿ ಒಂದು ನೇಮನ್ನು ಬರೆದು ನೆಕ್ಸ್ಟು ಸೆಕೆಂಡ್ ಶೀಟ್. ಸೊ ಇಲ್ಲಿ ಡಾಟಾ ಟ್ಯಾಬ್, ಡಾಟಾ ವ್ಯಾಲಿಡೇಷನ್ಸ್ ಅಂತ. ಓಕೆ, ಸೊ ಇಲ್ಲಿ ಡಾಟಾ ವ್ಯಾಲಿಡೇಷನ್. ಸೊ ಇಲ್ಲಿ ಲೀಸ್ಟ್ ಇಲ್ಲಿ ಇಸ್ ಈಕ್ವಲ್ ಟು MNS. ಓಕೆ, MNS. ಈಗ ಡ್ರ್ಯಾಗ್ ಮಾಡ್ಕೋಬೋದು. ಹಿಂಗೆ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಹಿಂಗೆ ಸೆಲೆಕ್ಟ್ ಮಾಡ್ಕೋತಾ ಹೋದರೆ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಅಮೌಂಟನ್ನು ತರುವಾಗ ಇಸ್ ಈಕ್ವಲ್ ಟು ವಿ ಲುಕ್ ಅಪ್ ಬ್ರಾಕೆಟ್ ಓಪನ್. ಸೊ ಫಸ್ಟ್ ಶೀಟ್. ಸೊ ಈ ಎರಡನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಕಾಮ 2 ಕಾಮ 0 ಬ್ರಾಕೆಟ್. ಓಕೆ, ಸೊ ಇಲ್ಲಿ ಆಮೇಲೆ ಎಂಟರ್. ನಾಟ್ ಅಪ್ಲಿಕೇಬಲ್ ಅಂತ ಬಂತು. ಆಮೇಲೆ ಡ್ರ್ಯಾಗ್ ಮಾಡ್ಕೊಂಡಾಗ ಏನಾಗುತ್ತೆ, ನಾಟ್ ಅಪ್ಲಿಕೇಬಲ್ ಅಂತ ಬರ್ತದೆ. ಓಕೆ, ಸೊ ಇಲ್ಲಿ ರಾಂಗ್ ಆಯಿತು. ಓಕೆ, ಸೊ ಇಲ್ಲಿ ಬಂತು. ಮಿಕ್ಕಿದ್ದಲ್ಲ ಏನಾಗುತ್ತೆ, ನಾಟ್ ಅಪ್ಲಿಕೇಬಲ್ ಅಂತ ಬರ್ತಾ ಇದೆ ಅಲ್ವಾ. ಸೊ ಈ ಥರ ನಾಟ್ ಅಪ್ಲಿಕೇಬಲ್ ಬರಬಾರ್ದು ಅಂತಂದ್ರೆ ನಾವೇನು ಯಾವ ಫಂಕ್ಷನ್ ಯೂಸ್ ಮಾಡ್ಕೋಬೇಕು, ಇಫ್ ಎರರ್. ಇಫ್ ಎರರ್. ಓಕೆ, ಸೊ ಇಲ್ಲಿ ನ್ಯೂ ವರ್ಷನಲ್ಲಿ ಆ ಫಂಕ್ಷನ್ ಇಫ್ ಎರರ್ ಅನ್ನುವಂಥ ಫಂಕ್ಷನ್ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಈಗ ಡ್ರ್ಯಾಗ್ ಮಾಡಿದಾಗ ಏನಾಯಿತು, ಆವಾಗಲೇ ನಾಟ್ ಅಪ್ಲಿಕೇಬಲ್ ಬರ್ತಾ ಇತ್ತಲ್ಲ. ಸೊ ಈಗ ಏನಾಗುತ್ತೆ, ಅದು ಬ್ಲ್ಯಾಂಕ್ ಸ್ಪೇಸನ್ನು ಅವಾಯ್ಡ್ ಮಾಡುತ್ತೆ. ಓಕೆ, ಸೊ ಇದಕ್ಕೆ ಇಫ್ ಎರರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಟ್ರೂ ಆರ್ ಫಾಲ್ಸ್ ಅಂತ ನೆಸ್ಟೆಡ್ ಇಫ್ ಅಂತ ಇದೆ. ಸೊ ಇಲ್ಲಿ ನೆಸ್ಟೆಡ್ ಇಫ್ ಫಂಕ್ಷನ್ಸನ್ನು ನಾವು ಆ್ಯಕ್ಚುಲಿ ಅದನ್ನು ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಗ್ರೇಡನ್ನು ಫೈಂಡ್ ಔಟ್ ಮಾಡುವಾಗ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಗ್ರೇಡ್ ಅಂತಂದರೆ ಈಗ 80 ಮೇಲ್ಗಡೆ ಆದರೆ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಈ ಥರ ಮಾಡುವಾಗ ನಾವೇನು ಮಾಡ್ತೀವಿ, ನೆಸ್ಟೆಡ್ ಇಫ್ ಫಂಕ್ಷನ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಅಂದರೆ ನೆಸ್ಟೆಡ್ ಇಫ್ ಮೀನ್ಸ್ ಇಫ್ ಇನ್ಸೈಡ್ ಯೂಸ್ ಅನದರ್ ಇಫ್ ಅಂತ, ಅದಕ್ಕೆ ನೆಸ್ಟೆಡ್ ಇಫ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಾವು ಗ್ರೇಡ್ ಮತ್ತು ರಿಸಲ್ಟ್ಗಳನ್ನೆಲ್ಲ ಮಾಡ್ತಾ ಹೋಗ್ತೀವಲ್ಲ. ಸೊ ಆಗ ನಮಗೆ ಬೇಕಾಗಿರೋ ಗ್ರೇಡ್ ಯಾವುದು ಗ್ರೇಡ್ ಬೇಕೋ ಆ ಗ್ರೇಡನ್ನು ಯೂಸ್ ಮಾಡುವಂಥದ್ದು, ಅದಕ್ಕೆ ನೆಸ್ಟೆಡ್ ಇಫ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಟ್ರೂ ಆರ್ ಫಾಲ್ಸ್ ಅಂತಂದರೆ ಈಗ ನಮಗೆ ಇಲ್ಲೇ ಒಂದು ವ್ಯಾಲ್ಯೂಸ್ ಇದೆ. ಸೊ ಅದನ್ನು ಟ್ರೂ ಮತ್ತು ಫಾಲ್ಸ್ ಆ್ಯಕ್ಷನನ್ನು ಮಾಡ್ಬೋದು ಅಂತ. ಓಕೆ, ಸೊ ನಮಗೆ ಬೇಕಾದಾಗ ನಾವು ಅದರ ಯೂಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಈಗ ಇಫ್ ತೊಗೊಂಡು ಮಾಡ್ತೀವಿ, ಇಫ್ ಟ್ರೂ ಆರ್ ಫಾಲ್ಸ್ ಹಾಕ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲ ಯಾವುದೇ ಒಂದು ಇದನ್ನು ತೊಗೊಂಡಾಗ ಅದನ್ನು ಟ್ರೂನೋ ಫಾಲ್ಸೋ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಅದಕ್ಕೆ ಟ್ರೂ ಆರ್ ಫಾಲ್ಸ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಸ್ಟೂಡೆಂಟ್ಸ್, ಸೊ ಇದು ಎಕ್ಸೆಲ್ ಡಿಫಾಲ್ಟ್
ಫಂಕ್ಷನ್ಸ್ಗಳು. ಓಕೆ, ಸೊ ಎಕ್ಸೆಲ್ ಅಲ್ಲಿ ಎಷ್ಟು ಫಂಕ್ಷನ್ಸ್ ಇದೆ? ಮ್ಯಾಥಮೆಟಿಕಲ್ ಫಂಕ್ಷನ್ಸ್, ಸ್ಟ್ಯಾಟಿಕಲ್ ಫಂಕ್ಷನ್ಸ್, ಫೈನಾನ್ಷಿಯಲ್ ಫಂಕ್ಷನ್, ಟೆಕ್ಸ್ಟ್ ಫಂಕ್ಷನ್ಸ್, ಡೇಟ್ ಫಂಕ್ಷನ್ಸ್ ಅಂಡ್ ಲಾಜಿಕಲ್ ಫಂಕ್ಷನ್ಸ್. ಓಕೆ, ಸೊ ಸ್ಟೂಡೆಂಟ್ಸ್, ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್.